ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಪ್ರಕಟಣೆ 3ನೇ ಅಧ್ಯಾಯ 15 ಮತ್ತು 16ನೇ ವಚನ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚವಾಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಎಂಬುದಾಗಿ. ಅದು ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸ್ತಾ ಇದೆ. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ನಿನ್ನ ಕೃತ್ಯಗಳನ್ನು ನಾನು ತಿಳಿದವನಾಗಿದ್ದೇನೆ. ಅಂದರೆ ನಾವು ಪ್ರತಿದಿನದ ನಮ್ಮ ಒಂದೊಂದು ಹೆಜ್ಜೆಯೂ ಕೂಡ ದೇವರು ಗಮನಿಸುವ ದೇವರಾಗಿದ್ದಾನೆ. ದೇವರು ನಮ್ಮ ಪ್ರತಿಯೊಂದು ಲೈಫ್ನ ಎಲ್ಲ ಕಾರ್ಯಗಳನ್ನು ಆತನು ನೋಡುವಂತಹ ದೇವರಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು ಎಂಬುದಾಗಿ. ಹೌದು ದೇವರ ಮಕ್ಕಳೇ, ಲೋಕದಲ್ಲಿ ಜೀವಿಸ್ತಾ ಇರುವಂಥ ನಾವು ಅನೇಕ ಕಷ್ಟಗಳು, ಅನೇಕ ಇಕ್ಕಟ್ಟುಗಳು, ಅನೇಕ ಹೋರಾಟಗಳ ನಿಮಿತ್ತ ಹೆಚ್ಚಾಗಿ ಲೋಕವನ್ನು ಆರಿಸಿಕೊಳ್ತಾ ಇದ್ದೇವೆ, ಲೋಕದ ಕಾರ್ಯಗಳನ್ನು ಆರಿಸಿಕೊಳ್ತೇವೆ. ಅದರ ಜೊತೆಗೆ ಕ್ರಿಸ್ತನೂ ಬೇಕು, ಕ್ರಿಸ್ತ ಜೀವಿತನೂ ಬೇಕು ಎಂಬುದಾಗಿ ಆರಿಸಿಕೊಳ್ತಾ ಇದ್ದಾರೆ. ದೇವರು ಇವತ್ತು ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ, ನೀನು ಒಂದು ಲೋಕದವನಾಗಿರು, ಇಲ್ಲ ನನ್ನವನಾಗಿರು ಎಂಬುದಾಗಿ. ನೀನು ಎರಡೂ ಉಳ್ಳವನಾಗಿದ್ದರೆ ನನ್ನ ಬಾಯಿಂದ ನಿಮ್ಮನ್ನು ಕಾರ್ತೇನೆ ಎಂಬುದಾಗಿ. ಹೇಗೆ ಅಂದರೆ ದೇವರ ವಾಕ್ಯ ಹೀಗೆ ಹೇಳ್ತಾರೆ, 10 ಜನ ಕನ್ನಿಕೆಯರ ವಿಷಯವಾಗಿ ಅವರು ಲೋಕದವರಾಗಿದ್ದಾರೆ, ಈ ಕಡೆ ಕ್ರಿಸ್ತ ಜೀವಿತವನ್ನು ಜೀವಿಸಬೇಕೆಂಬುದಾಗಿಯೂ ಕೂಡ ಇದ್ದಾರೆ. ಆದರೆ ಕೊನೆಯ ದಿನದಲ್ಲಿ ದೇವರು ಯಾರು ನಾನು ಅರಿಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವರ ಮಕ್ಕಳೇ, ಈ ದಿನ ಒಂದು ಎಚ್ಚರಿಕೆಯ ಮಾತು ದೇವರ ವಾಕ್ಯ ನಮ್ಮನ್ನು ಈ ದಿನ ಬೋಧಿಸ್ತಾ ಇದೆ. ಒಂದು ಪರಲೋಕದ ಉಳ್ಳವನಾಗಿ ನೀನು ಜೀವಿಸಬೇಕು, ಇಲ್ಲವಾದರೆ ಇಹಲೋಕದವನಾಗಿ ಉಳ್ಳವನಾಗಿ ನೀನು ಜೀವಿಸಬೇಕಾಗಿದೆ. ಯಾವುದೇ ಕಾರಣಕ್ಕೂ ನಾವು ದೇವರ ಬಾಯಿಂದ ಕಾರಿದವರಾಗಿ ಆಗಬಾರದು ಎಂಬುದಾಗಿ ಈ ದಿನ ನಮ್ಮನ್ನು ಎಚ್ಚರಿಸ್ತಾ ಇದೆ. ಹಾಗಾಗಿ ನಾವು ಪ್ರಾರ್ಥನೆ ಮೂಲಕವಾಗಿ ಯಾವಾಗಲೂ ದೇವರೇ, ನೀನು ನನಗೆ ಬೇಕು, ನಾನು ನಿನ್ನವನಾಗಿ ಜೀವಿಸಬೇಕು, ನಿನ್ನವನಾಗಿ ನನಗೆ ಇರಬೇಕು ಎಂಬುದಾಗಿ ಕ್ರಿಸ್ತನ ಕಾರ್ಯಗಳ ಬಗ್ಗೆ ನಾವು ಹೋಗೋಣ, ಕ್ರಿಸ್ತನ ಜೀವಿತದ ಬಗ್ಗೆ ನಾವು ಜೀವಿಸುವಂತರಗೋಣ. ದೇವರು ತಾನೇ ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ